ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರ್ಕಾತುಹು. ಎಲ್ಲರಿಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್. ನಾನಿವತ್ತು ಕನ್ನಡದಲ್ಲಿ ಮತ್ತು ಉರ್ದುಲಿ ಎರಡೂ ಕೂಡ ಮಾತಾಡ್ತೀನಿ. ಕನ್ನಡದಲ್ಲಿ ಫಸ್ಟ್ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನೋಡಿ, ಈ ವಕ್ಫ್ ಪ್ರಾಪರ್ಟಿ ನಮ್ಮ ಅಲ್ಲನ ಹೆಸರಲ್ಲಿ ನಮ್ಮ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ ಅವರು ಅವಾಗಿಂದ ಬಂದಿರೋವಂಥ ಪಾರಂಪರಿಕ ಆಸ್ತಿ. ಇದನ್ನು ಜನಗಳು ಅಲ್ಲನ ಹೆಸರಲ್ಲಿ ದಾನ ಮಾಡಿರೋಂಥ ಆಸ್ತಿ. ಮತ್ತು ಈ ಆಸ್ತಿಗಳ ಬಗ್ಗೆ ನಾವು ಪ್ರಶ್ನೆಗಳು ಮಸೀದಿಗಳಲ್ಲಿ ಮತ್ತು ಎಷ್ಟೋ ಕಡೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ನಾವು ಪ್ರಶ್ನೆ ಮಾಡುವಂಥ ಜವಾಬ್ದಾರಿ ಮೇಲೆ ಕೂತಿದ್ದೀವಿ, ನಾವೆಲ್ಲ ಪಬ್ಲಿಕ್ಕು. ಈ ಪ್ರಶ್ನೆನ ನಾವು ಮಾಡ್ತಾಯಿದ್ರೆ ಈ 3 ಜನಕ್ಕೆ ಯಾರು ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಈ ಸಾದಿಖು ಮತ್ತು ಸೈಯದ್ ಆಸಿಮ್ ಲೇಬರ್ ಸೆಲ್ ಸೆಕ್ರೆಟ್ರಿ, ಮೈಸೂರು ಅಂತ ಇವನು, ಆಮೇಲೆ ಇವರು ಯಾರೋ ಜಾವೀದ್ ಅಂತ ಹೇಳ್ಬಿಟ್ಟು ಇವರು ನಾವು ಪ್ರಶ್ನೆ ಮಾಡ್ತಾಯಿದ್ರೆ ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾರೆ ನೋಡಿ. ನಿಮ್ಮ ಮೇಲ್ಗಡೆ ಇದ್ದಾರಲ್ಲ ತನ್ವೀರ್ ಸೇಠ್ ಸಾಹೇಬರು, ಅವರು ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಅವರು ಕೂಡ ಎಷ್ಟೋ ವಕ್ಫ್ ಪ್ರಾಪರ್ಟಿಗಳ ಮೇಲೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾರೆ. ನಾವು ಅದಕ್ಕೆ ಅವ್ರಿಗೆ ಪ್ರಶ್ನೆ ಮಾಡ್ತಾಯಿದ್ದೀವಿ. RT ಆ್ಯಕ್ಟಲ್ಲಿ ಎಲ್ಲ ಕೂಡ ಪ್ರಶ್ನೆ ಮಾಡೋ ಹಕ್ಕು ನಮಗೆ ಕೊಟ್ಟಿರೋದು ಸರ್ಕಾರ, ಸಂವಿಧಾನ, ಮತ್ತು ಇದು ನಮ್ಮ ರಿಲಿಜಿಯಸ್ ಆಸ್ತಿ. ನಾವಿದೆಲ್ಲ ನಮ್ಮ ಆಖಿರತ್ನ, ನಮ್ಮ ಮುಸ್ಲಿಮು ಕಮ್ಯುನಿಟಿಯ ಹಕ್ಕುಗಳು ಪಡ್ಕೊಳ್ಳಿ ಅಂತ ಆ ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ಇದರಲ್ಲಿ ನಮ್ಮ ಏನು ಸವರ್ಜಿತ ನಾವು ಏನು ಕೇಳ್ತಾ ಇಲ್ಲ. ಇದೆಲ್ಲ ಪಬ್ಲಿಕ್ ಹಕ್ಕುಗಳು. ಇದೆಲ್ಲ ಪ್ರಶ್ನೆ ಮಾಡ್ತಿದ್ರೆ ನಿಮಗೆ ಯಾರು ಈ ಸ್ಯಾಲ್ರಿ ಕೊಟ್ಬಿಟ್ಟು ಈ 3 ಜನಕ್ಕೆ ನಿಮಗೆ ಏನು ಸ್ಯಾಲ್ರಿ ಪಡ್ಕೋತಿದ್ದೀರೋ ಇಲ್ಲೋ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಇವ್ರು ತನ್ವೀರ್ ಸೇಠ್ ಸಾಹೇಬರು, ಇಲ್ಲ DK ಶಿವಕುಮಾರ್ ಸಾಹೇಬರು ಕೊಟ್ಬಿಟ್ಟು ನೀವು ನಮ್ಮ ಪಬ್ಲಿಕ್ಗೆ ನಾವು ಕ್ವಶನ್ ಮಾಡ್ತಿದ್ರೆ ಇವ್ರು ಜವಾಬ್ದಾರಿ ಸ್ಥಾನದಲ್ಲಿರೋರು, ಅವ್ರು ಬಂದು ಉತ್ತರ ಕೊಡಲಿ. ನೀವು ಬಂದು ಯಾಕ್ರಿ ನಮ್ಮನ್ನೆಲ್ಲ ಕೇಳ್ತಾ ಇದ್ದೀರಾ? ಏನೋ ರಾಜಕೀಯ ಮಾಡ್ತೀವಿ. ರಾಜಕೀಯದ ಮೇಲೆ ನೀವಲ್ರಿ ಕೂತಿರೋದು. KPCC ಸೆಲ್ ಸೆಕ್ರೆಟ್ರಿ ಅಂತಲ್ರಿ ನೀವು, ಮೈಸೂರು ಲೇಬರ್ ಸೆಲ್ಲು. ಹೋಗಿ ನೀವು ರಾಜಕೀಯ ಮಾಡ್ತಾ ಇರೋದು. ಏನು ಸ್ಯಾಲ್ರಿ ಇವ್ರು ನಿಮ್ಮನ್ನು ಬಿಟ್ಟಿರೋದ 3 ಜನಕ್ಕೆ ಇವರು ಪ್ರಶ್ನೆ ಮಾಡೋರ್ಗೆ ಪ್ರಶ್ನೆ ಮಾಡಿ ಅಂತ ಏನ್ರಿ? ಪ್ರಶ್ನೆ ಮಾಡೋರ್ಗೆ ಪ್ರಶ್ನೆ ಮಾಡಿ ಅಂತ ನಿಮ್ಗೆ ಬಿಟ್ಟಿರೋದ 3 ಜನನೂ? ಈ ವಲ್ಗರ್ ಲ್ಯಾಂಗ್ವೇಜಲ್ಲೆಲ್ಲ ಯೂಸ್ ಮಾಡಿ ಏನೇನೋ ಮಾತಾಡ್ತೀಯಲ್ಲ ನೀನು. ಸೈಯದ್ ಆಸಿಮ್, ನಿನಗೆ ಕೇಳ್ತಾ ಇರೋದು ನಾನು. ಇವ್ರನ್ನ ಇಬ್ಬರೂ ಆ ಕಡೆ ಈ ಕಡೆ ನಿನ್ನ ಚೇಳ ಚಪಾಟೆಗಳನ್ನೆಲ್ಲ ಕರ್ಕೊಂಡು, ಇಲ್ಲ ತನ್ವೀರ್ ಸೇಠ್ ಸಾಹೇಬರು ಬಿಟ್ಟವ್ರ ನಿನಗೆ ಚೇಳ ಚಪಾಟೆಗಳನ್ನೆಲ್ಲ ಕರ್ಕೊಂಡಾಗಿ ಪ್ರಶ್ನೆ ಮಾಡೋರು ಪ್ರಶ್ನೆ ಮಾಡಯ್ಯ ಅಂತೇಳ್ಬಿಟ್ಟು. ನಿನಗೇನು ಬುದ್ಧಿ ಇಲ್ವಾ? ನಿನಗೆ ಬುದ್ಧಿ ಇಲ್ಲದೆ ಮಾತಾಡ್ತೀಯನೇ ನೀನು? ಇಲ್ಲ ಬುದ್ಧಿ ಇದ್ದರೆ ನೀನು ಹೋಗು, ನಿನಗೆ ಬುದ್ಧಿ ಎಲ್ಲ ಇದ್ದರೆ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡು. ತನ್ವೀರ್ ಸೇಠ್ ಅವ್ರಿಗೆ ಪ್ರಶ್ನೆ ಮಾಡು, ಇಲ್ಲ DK ಶಿವಕುಮಾರ್ ಸಾಹೇಬರು ನಮ್ಮ ಉಪಮುಖ್ಯಮಂತ್ರಿ ಅವ್ರಿಗೆ ಪ್ರಶ್ನೆ ಮಾಡು, ಹೋಗಿ ಚೀಫ್ ಮಿನಿಸ್ಟ್ರ್ ಅವ್ರಿಗೆ ಪ್ರಶ್ನೆ ಮಾಡಯ್ಯ. ನಾವು ಪ್ರಶ್ನೆ ಮಾಡಿ ಎಲ್ಲ ರೀತಿಯ ಎಲ್ಲ ಕೇಳಿ ಎಲ್ಲ ಆಗೋಗಿದೆ. ಎಲ್ಲ ರೀತಿ ಕೇಳ್ಕೊಂಡು ಬಂದಿದ್ದೀವಿ ನಾವು. ಕೇಳಿದ್ರು ಈಗಲೂ ನಾವೆಲ್ಲ ಹೋಗಿ ಕಂಪ್ಲೇಂಟ್ಸ್ಗಳನ್ನ ಕೊಟ್ಟಿದ್ದೀವಿ, ಲೋಕಾಯುಕ್ತದಲ್ಲಿ ಕೊಟ್ಟಿದ್ದೀವಿ, EDಲಿ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ದಂಡಾಧಿಕಾರಿಗಳು ಕೊಟ್ಟಿದ್ದೀವಿ, ಎಲ್ಲ ಕಡೆ ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ ನಾವು. ಮತ್ತು ವಕ್ಫ್ ಬೋರ್ಡ್ ಮಂಡಳಿಗೂ ಕೊಟ್ಟಿದ್ದೀವಿ. ಅರ್ಥ ಆಯ್ತೇನೆಯಾ? ಅದನ್ನೆಲ್ಲ ನಾವು ಕೊಟ್ಟಿರೋದಕ್ಕೆ ಎಲ್ಲ ಕೊಟ್ಟು ಅದರಲ್ಲೆಲ್ಲ RT ಆ್ಯಕ್ಟಲ್ಲಿ ಏನೇನೋ ನಮಗೆ ಸಿಕ್ಕಿದೆ. ಈ ಹಣ ಮತ್ತು ಈ ಎಷ್ಟೋ ಕೋಟ್ಯಾಂತರ ರೂಪಾಯಿ ಎಲ್ಲ ಎಲ್ಲೋಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಸರ್ಕಾರದ ಹಣ ಕೂಡ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಕಣೆಯ, ಅದೆಲ್ಲ ಗೊತ್ತಾಗ್ತಾ ಇಲ್ಲ ನಮಗೆ. ನಾವು ಪ್ರಶ್ನೆ ಮಾಡೋರು, ನೀನು ಪ್ರಶ್ನೆ ಮಾಡೋಕ್ಕೆ ನೀನು ಯಾರು? ಹೋಗಿ ನೀನು ಅವ್ರಿಗೆ ಪ್ರಶ್ನೆ ಮಾಡು ಫಸ್ಟು. ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾರೆ? ನಾವು ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿಲ್ಲ. ಅಲಿ ಮುಲ್ಲಾನು ಏನು ವಕ್ಫ್ ಮಿನಿಸ್ಟ್ರ್ ಅಲ್ಲ, ವಕ್ಫ್ ಚೇರ್ಮ್ಯಾನ್ ಅಲ್ಲ, ವಕ್ಫ್ ಮೆಂಬರ್ ಅಲ್ಲ, ವಕ್ಫ್ ಪ್ರೆಸಿಡೆಂಟ್ ಅಲ್ಲ, ನಾನು ಕೂಡ ಅಲ್ಲ. ನಾವೆಲ್ಲ ಪಬ್ಲಿಕ್ಕು. ನಮ್ಮ ಟ್ಯಾಕ್ಸ್ ಮನೇಲಿ ಸ್ಯಾಲ್ರಿ ತಗೋತಾರೆ ನಿಮ್ಮ MLA ತನ್ವೀರ್ ಸೇಠು. ಅರ್ಥ ಆಯ್ತಾ? ಹೋಗಲ್ಲಿ ಹೋಗಿ ಕೇಳಲಿ. ಬಡವ್ರ ಟ್ಯಾಕ್ಸ್ ಮನಿ, ಇವತ್ತು ಬಡವ್ರು ಒಂದು ಚಾಕ್ಲೇಟ್ ತೊಗೊಂಡ್ರು ಅದ್ರ ಟ್ಯಾಕ್ಸ್ ಮನೇಲಿ ಸಂಬಳ ತಗೊಳ್ತಾ ಇರೋದು ನಿಮ್ಮ MLA. ಅಲ್ಲೋಗಿ ಕೇಳೇ ಅವ್ರಿಗೆ ಪ್ರಶ್ನೆಗಳನ್ನ ನೀನು. ನಮ್ಮ ಪಬ್ಲಿಕ್ ಹಕ್ಕುಗಳ ಮೇಲೆ ಕೂತಿರೋ ಲೂಟಿ ಮಾಡ್ತಾ ಇರೋರು, ಅಲ್ಲಿನ ಹೆಸರಲ್ಲಿ ಇಂಟ್ರೆಸ್ಟ್ ತಗೋತಾ ಇರೋರು ತನ್ವೀರ್ ಸೇಠು. ಅಲ್ಲೋಗಿ ಕೇಳು ಅವ್ರಿಗೆ. ನಮ್ಮ ಹತ್ರ ಬಂದು ಏನು ಕೇಳೋದು ನೀನು? ಪ್ರಶ್ನೆನ ನೀನು ಇವನು ಸಾದಿಕ್ಗೂ ಅಷ್ಟೇ ಹೋಗಿ ಕೇಳೋ. ನೀನು ಹಿಂದೆನೇ ಫೋಟೋ ಹಾಕೊಂಡಿರ್ತೀಯಲ್ಲ ಪ್ರೊಫೈಲಲ್ಲೆಲ್ಲ, ಹೋಗಿ ಕೇಳೋಗು ಅವ್ರನ್ನ. ನಮ್ಮನ್ನೇನು ಕೇಳೋದು ನೀನು? ನಮ್ಮ ಹಕ್ಕುಗಳು, ನಮ್ಮ ಪಬ್ಲಿಕ್ ಹಕ್ಕುಗಳು ನಾವು ಅಲ್ಲನಿಗೆ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರನೇ
ಆಖಿರತ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇದೆಲ್ಲ ಕೇಳ್ತಾ ಇದ್ದೀವಿ. ಕೇಳಿ ನಮ್ಮ ಪಬ್ಲಿಕ್ ಹಕ್ಕುಗಳೆಲ್ಲ ಸಿಗಲಿ. ನಮ್ಮ ಮುಸ್ಲಿಂ ಜನಾಂಗದ 79 ವರ್ಷದಿಂದ ಸ್ವಾತಂತ್ರ್ಯ ಸಿಕ್ದಾಗ್ಲಿಂದಾನು ಲೂಟಿ ಮಾಡ್ತಾ ಇದ್ದಾರೆ ವಕಾಸ್ತಿಗಳು. ಅದನ್ನು ಹೋಗಿ ಕೇಳೋ ನಿಮ್ಮ ತನ್ವೀರ್ ಸೇಠ್ಗೆ ಹೋಗ್ಬಿಟ್ಟು